ಬಿಜೆಪಿಗೂ ಬಂಡಾಯಕ್ಕೂ ಎಲ್ಲಿಲ್ಲದ ನಂಟು ಅಂತ ಕಾಣಿಸುತ್ತೆ. ಬಿಜೆಪಿಲಿ ಬಂಡಾಯ ಮುಗಿಯದ ಕತೆ. ಈ ಬಂಡಾಯದ ಹೊಗೆಯ ಮಧ್ಯೆ ಅಥವಾ ಬಂಡಾಯದ ಬೇಗುದಿಯ ಮಧ್ಯೆ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿದ್ದರೂ ಕೂಡ ಸಂಘಟನೆ ಅಥವಾ ಹೇಳುವ ಮಟ್ಟದಲ್ಲಿ ಅತ್ಯಂತ ಶಕ್ತಿಯುತವಾದಂಥ ಸಂಘಟನೆ ಮಾಡಿದ್ದಾರಾ ಅಂತ ಹೇಳಿದ್ರೆ ಇಲ್ಲ. ಯತ್ನಾಳ್ ಸಂಕಟದಲ್ಲಿಯೇ 1 ವರ್ಷ ಕಳೆದು ಹೋಯಿತು. ಆದರೆ ಮುಂದಿನ ಅವಧಿಗೆ ಏನಾಗುತ್ತೆ? ಈಗ ಮುಂದಿನ ಅವಧಿಗೆ ವಿಜಯೇಂದ್ರ ಅವರನ್ನು ನೇಮಕ ಮಾಡ್ತಾರಾ? ನೇಮಕ ಮಾಡಿದ್ರೆ ವಿಜಯೇಂದ್ರ ಕತೆ ಏನು, ಏನೆಲ್ಲ ಸ್ಟ್ರಾಟಜಿ ಇಟ್ಕೊಂಡಿದ್ದಾರೆ ಅನ್ನೋ ಕುರಿತಾಗಿ ಕ್ವಿಕ್ಕಾಗಿ ನೋಡ್ಕೊಂಬರೋಣ. ರಾಜ್ಯಾಧ್ಯಕ್ಷ ಪಟ್ಟ ಉಳಿಸಿಕೊಳ್ಳಿಕ್ಕೆ ವಿಜಯೇಂದ್ರ ಕಸರತ್ತು ಮಾಡ್ತಾ ಇದ್ದಾರೆ. 2ನೇ ಬಾರಿಗೆ ಅಧ್ಯಕ್ಷರಾದರೆ ಪ್ಲಾನ್ ಎ, ಪ್ಲಾನ್ ಬಿ, ಪ್ಲಾನ್ ಸಿ ಅಂತ ಕೆಲವಷ್ಟು ರೆಡಿ ಮಾಡ್ಕೊಂಡಿದ್ದಾರೆ. ಎಸ್, ಅವರನ್ನು 2ನೇ ಬಾರಿಗೆ ಅಧ್ಯಕ್ಷರಾದರೆ ಕಳೆದ ಬಾರಿ ಅನುಭವಿಸಿರುವಂಥ ಹಿನ್ನಡೆಗಳನ್ನು ಈ ಬಾರಿಯೂ ಕೂಡ ಅನುಭವಿಸಬಾರದು ಅಂತ ಹೇಳಿ ವಿಜಯೇಂದ್ರ ಕೆಲವಷ್ಟು ಮಾಸ್ಟರ್ ಪ್ಲಾನ್ಗಳನ್ನು ಮಾಡ್ತಾ ಇದ್ದಾನಂತೆ. ಏನೇ ಮಾಸ್ಟರ್ ಪ್ಲಾನ್ಗಳನ್ನು ಮಾಡಿದರೂ ಕೂಡ ಅದನ್ನು ಚಾಚೂ ತಪ್ಪದೆ ಪಾಲಿಸುವಂಥ ಪಡೆ ಇದ್ದರೆ, ಅದನ್ನು ಅನುಷ್ಠಾನಗೊಳಿಸುವಂಥ ಕಾರ್ಯಕರ್ತರಿದ್ದರೆ ಮಾತ್ರ ಅದು ಸುಲಭ ಆಗುತ್ತೆ. ಬಟ್ ಇಲ್ಲೇನಾಗುತ್ತೆ, ನಾನೊಂದು ತೀರ ನೀನೊಂದು ತೀರ ಅನ್ನುವ ಮಟ್ಟಕ್ಕೆ ಬಂದು ನಿಂತಿತ್ತು. ಹಿಂದಿನ ತಪ್ಪುಗಳನ್ನು ಮಾಡದೆ ಹಿರಿಯರ ಮಾರ್ಗದರ್ಶನದಲ್ಲಿ ಪಕ್ಷ ಸಂಘಟನೆ ಮಾಡಬೇಕು ಅನ್ನೋದು ವಿಜಯೇಂದ್ರ ಪ್ಲಾನ್ ಆಗಿದೆಯಂತೆ. ಭಿನ್ನರೇನಿದ್ದಾರೆ, ತಟಸ್ಥರೇನಿದ್ದಾರೆ, ಅವರೆಲ್ಲರನ್ನೂ ಒಗ್ಗೂಡಿಸೋದು ಅದು ಸುಲಭನಾ ಗೊತ್ತಿಲ್ಲ. ಯಾಕೆಂದರೆ ಯಡಿಯೂರಪ್ಪನವರ ಕಾಲದಲ್ಲಿಯೇ ಅದನ್ನು ಒಗ್ಗೂಡಿಸೋಕ್ಕೆ ಸಾಧ್ಯವಾಗಿಲ್ಲ. ಯಡಿಯೂರಪ್ಪನವರ ಕಾಲದಲ್ಲಿಯೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ವಿರೋಧ ಅಥವಾ ಈ ರೀತಿಯ ಭಿನ್ನರು ಅಂತ ಏನು ಹೇಳ್ತೀವಲ್ಲ, ಅವರು ಇದ್ದೇ ಇದ್ದರು. ಆದರೂ ಕೂಡ ಅದು ಸಾಧ್ಯವಾಗಿಲ್ಲ. ಮುಂದೆಯೂ ಕೂಡ ಅದು ಸಾಧ್ಯವಾಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಆದರೆ ವಿಜಯೇಂದ್ರ ಮನಸ್ಸಲ್ಲಂತೂ ಖಂಡಿತವಾಗೂ ಇದೆ. ಕೆಲವಷ್ಟು ಜನ ಇದ್ದಾರೆ, ಯಾಕೆಂದರೆ ಪ್ರಧಾನ ಕಾರ್ಯದರ್ಶಿ ಹುದ್ದೆಯಲ್ಲಿರುವಂಥವರು ಪಕ್ಷಕ್ಕೆ ಒಂದು ರೀತಿಯ ಪಿಲ್ಲರ್ಗಳಾಗಿ ವರ್ಕ್ ಮಾಡಿದ್ದಾರಾ ಹೇಳಿಕೊಳ್ಳುವಂಥ ಸಾಧನೆ ಕಣ್ಮುಂದೆ ಕಾಣೋದಿಲ್ಲ. ಇನ್ನು ಸುನಿಲ್ ಕುಮಾರ್ ದೂರ ಉಳಿದಿದ್ದಾರೆ. ಇರುವಂಥವರು ಪ್ರೀತಮ್ ಗೌಡ, ರಾಜೀವ್ ಮತ್ತು ನಂದೀಶ್ ರೆಡ್ಡಿ, 3 ಪ್ರಧಾನ ಕಾರ್ಯದರ್ಶಿ ಇದ್ದಾರೆ. 3 ಪ್ರಧಾನ ಕಾರ್ಯದರ್ಶಿಗಳು ಕೂಡ ಹೇಳಿಕೊಟ್ಲುವ ನಿರೀಕ್ಷಿತ ಮಟ್ಟದಲ್ಲಿ ಪಕ್ಷ ಸಂಘಟನೆಯಲ್ಲಿ ತೊಡಗಿಕೊಂಡಿಲ್ಲ ಅನ್ನೋದು ಕಾಣಿಸುತ್ತೆ. ಹಾಗಾದರೆ ಮುಂಬರುವ ದಿನದಲ್ಲಿ ಏನೆಲ್ಲ ನೀಲನಕ್ಷೆ ಹೊಂದಿದ್ದಾರೆ ಮಾತಾಡ್ಸೋಣ. ನಮ್ಮ ಪ್ರತಿನಿಧಿ ರಾಕೇಶ್ ಇದ್ದಾರೆ. ರಾಕೇಶ್, ಗಮನಿಸ್ತಾ ಇದ್ದೀವಿ ವಿಜಯೇಂದ್ರ ಯತ್ನಾಳ್ ಸಂಕಟದಲ್ಲಿ 1 ವರ್ಷ ಕಳೆದೋಗಿದೆ, ಉರುಳು ಹೋಗಿದೆ, ಯಾವುದೇ ರೀತಿಯ ಬದಲಾವಣೆಗಳಿಲ್ಲ. ಹೇಳಿಕೊಳ್ಳುವ ವಿಜಯೇಂದ್ರ ಏನಾದ್ರು ಹಿಡಿತ ಸಾಧಿಸಿದ್ರ, ವಿಜಯೇಂದ್ರ ಏನೋ ಗೆಲುವು ಸಾಧಿಸಿದ್ರ, ವಿಜಯೇಂದ್ರ ಬಂದ ಮೇಲೆ ಪಕ್ಷಕ್ಕೆ ಬಹಳ ದೊಡ್ಡ ಮಟ್ಟದ ಶಕ್ತಿ ಬಂತು ಅಂತ ಹೇಳಿಕೊಳ್ಳಿಕ್ಕೆ ಹುಡುಕಾಟ ಮಾಡಬೇಕಾಗತ್ತೆ. ಟಾರ್ಚ್ ಹಾಕಿ ಒಂದು 5 ಪಾಯಿಂಟ್ಸ್ ಕೊಡಿ ನೋಡೋಣ ಅಂತ ಹೇಳಿದ್ರೆ ಭಾಳ ತಡ್ಕಾಡಬೇಕಾಗತ್ತೆ. ಇದೀಗ 2ನೇ ಬಾರಿಗೆ ನಾವು 2ನೇ ಬಾರಿಗೆ ಅಧ್ಯಕ್ಷ ಆಗ್ತೀನಿ, ಕೆಲವಷ್ಟು ಪ್ಲಾನ್ಗಳಿದೆ ಅಂತ ಹೇಳಿದ್ರೆ ಅದೆಲ್ಲವೂ ವರ್ಕೌಟ್ ಆಗಬೇಕು ಅಂದರೆ ಎಲ್ಲರೂ ಒಗ್ಗೂಡಬೇಕಲ್ವಾ ಫಸ್ಟು? ಹೌದು ದಶರಥ್, ಬಿಜೆಪಿಯಲ್ಲಿ ನೂತನ ರಾಜ್ಯಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಗೆ ಇನ್ನೊಂದಷ್ಟು ದಿನಗಳು ಬಾಕಿ ಉಳ್ಕೊಂಡಿದೆ. ಈಗಾಗಲೇ ಮೊದಲ ಹಂತದಲ್ಲಿ ನಾಮನಿರ್ದೇಶನಗೊಂಡು ಅಧ್ಯಕ್ಷರ ಅವಧಿಯನ್ನು ಪೂರ್ಣಗೊಳಿಸಿದಂತಹ ವಿಜೇಂದ್ರ ಅವರು 2ನೇ ಅವಧಿಗೂ ತಾವು ರಾಜ್ಯಾಧ್ಯಕ್ಷರಾಗಿ ಮುಂದುವರಿಬೇಕು ಅನ್ನುವಂಥ ಇಂಗಿತವನ್ನು ವ್ಯಕ್ತಪಡಿಸಿಕೊಂಡಿದ್ದಾರೆ. ಹಾಗೆ ಅದಕ್ಕೆ ಬೇಕಾಗಿರುವಂಥ ತಯಾರಿಯನ್ನು ಅವರು ಕೂಡ ಮಾಡಿಕೊಂಡಿದ್ದಾರೆ. ಮತ್ತೊಂದು ಕಡೆ ಪರೋಕ್ಷವಾಗಿ ರಾಷ್ಟ್ರೀಯ ನಾಯಕರು ಅವರಿಗೆ ಮತ್ತೊಂದು ಅವಕಾಶವನ್ನು ಕೊಡುವಂಥ ಸಾಧ್ಯತೆಗಳು ಕೂಡ ದಟ್ಟವಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಮೊದಲ ಅವಧಿಯಲ್ಲಿ ಆಗಿರುವಂತಹ ಕಹಿ ವಿಚಾರಗಳನ್ನು ದೂರದಲ್ಲಿಟ್ಟು ಪಕ್ಷ ಸಂಘಟನೆ ವಿಚಾರದಲ್ಲಿ ತಮ್ಮ ಮೇಲೆ ಬಂದಂತಹ ಆರೋಪಗಳು, ಆಪಾದನೆಗಳು ಮತ್ತು ಗುರುತರ ಬೆರಳು ತೋರಿಸುವಂಥ ಪ್ರಕ್ರಿಯೆಗಳೇನಿತ್ತು ಅವೆಲ್ಲವನ್ನು ಬದಿಗೆ ಸರಿಸಿ ತಮ್ಮದೇ ಆದಂಥ ಹೊಸ ರಾಜಕೀಯ ಶೈಲಿಯನ್ನು ರೂಪಿಸುವ ಮುಖಾಂತರ ತಮ್ಮ ತಂದೆಯವರ ಅವಧಿಯಲ್ಲಿದ್ದಂತಹ ಬಿಜೆಪಿಯ ಉಚ್ಛ್ರಾಯ ಸ್ಥಿತಿಯೇನಿತ್ತು ಅದನ್ನು ಮರಳಿ ಪಕ್ಷಕ್ಕೆ ತಂದುಕೊಡುವಂತಹ ಪ್ರಕ್ರಿಯೆಯನ್ನು ನಾನು ಕೂಡ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ವಿಜಯೇಂದ್ರ ಅವರು ಯೋಚನೆಯನ್ನು ಮಾಡಿಕೊಂಡಿದ್ದಾರೆ. ಅದರ ಭಾಗವಾಗಿ ಹೊಸ ಮಾದರಿಯಲ್ಲಿ ಪಕ್ಷ ಸಂಘಟನೆ ಮಾಡಿಕೊಳ್ಬೇಕು ಅನ್ನುವಂಥ ಚಿಂತನೆಯನ್ನು ಮಾಡಿ ಅದನ್ನು ಜಾರಿಗೊಳಿಸುವುದಕ್ಕೆ ಬೇಕಾದಂಥ ಕೆಲವು ಕಾರ್ಯಸೂಚಿಗಳನ್ನು ಸಿದ್ಧ ಮಾಡಿಕೊಂಡು ಕಾರ್ಯಕ್ರಮವನ್ನು ರೂಪಿಸುವುದಕ್ಕೆ ಅವರು ರೆಡಿ ಆಗ್ತಾ ಇದ್ದಾರೆ. ಹೀಗಂತ ಅವರ ಆಪ್ತ ಮೂಲಗಳು ಹೇಳಿಕೊಂಡಿವೆ. ವಿಜಯೇಂದ್ರ ಅವರ ಮುಂದಿನ ಅವಧಿ ಒಂದು ವೇಳೆ ಅವಕಾಶ ಸಿಕ್ಕದಲ್ಲಿ ಅಂತಹ ಸಂದರ್ಭದಲ್ಲಿ ಅವರು ಏನು ಮಾಡಬೇಕು, ಯಾವ್ಯಾವ ಕಾರ್ಯಕ್ರಮಗಳನ್ನು ಮುಂದೆ ಮಾಡಬೇಕಾದಂಥ ಯೋಜನೆಗಳ ನೀಲಕ್ಷಣಗಳನ್ನು ರೆಡಿ ಮಾಡಿಕೊಂಡಿದ್ದಾರೆ ಅನ್ನೋದು ನೋಡೋದಾದರೆ ಆರಂಭಿಕವಾಗಿ 3 ಹಂತದಲ್ಲಿ ಅವರು ತಮ್ಮ ಪ್ಲ್ಯಾನನ್ನು ಜಾರಿ ಮಾಡೋದಕ್ಕೆ ಯೋಚನೆ ಮಾಡಿಕೊಂಡಿದ್ದಾರೆ. ಮೊದಲ ಹಂತದಲ್ಲಿ ಈಗಿರುವಂತಹ ಪಕ್ಷದಲ್ಲಿನ ವೈಮನಸ್ಸು ಮತ್ತು ಭಿನ್ನಾಭಿಪ್ರಾಯ ಏನಿದೆ ಅದನ್ನು ತೊಡೆಯುವಂಥ ನಿಟ್ಟಿನಲ್ಲಿ ಪಕ್ಷದಲ್ಲಿರುವಂತಹ 3 ಬಣಗಳು, ಈಗ ತಮ್ಮ ಬಣ ಮತ್ತು ಭಿನ್ನರ ಬಣ ಹಾಗೆ ತಟಸ್ಥ ಬಣ ಅಂತ 3 ಬಣ ಇದೆ. ಇದೆಲ್ಲರ ಹೊರತಾಗಿ ಕೂಡ RSSನಿಂದ ಬ್ಯಾಕಪ್ನಲ್ಲಿರುವಂಥ RSS ಸಪೋರ್ಟ್ನಲ್ಲಿ ನಡೀತಿರುವಂತಹ ಒಂದಷ್ಟು ಮಂದಿ ನಾಯಕರೇನಿದ್ದಾರೆ ಅವರೆಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರ ಜೊತೆಯಲ್ಲಿ ಒಗ್ಗಟ್ಟಾಗಿ ಹೋಗುವ ಪಕ್ಷದ ಬೆಳವಣಿಗೆಗೆ ಪೂರಕವಾಗುವಂತಹ ಕೆಲವೊಂದಷ್ಟು ಸಲಹೆಗಳನ್ನು ಪಡೆಯುವಂಥ ಪ್ರಯತ್ನವನ್ನು ಕೂಡ ಅವರು ಮಾಡೋದಕ್ಕೆ ಹೊರಟಿದ್ದಾರೆ. ಇದಾದ ನಂತರದಲ್ಲಿ ಈಗ ತಮಗೆ ಭಿನ್ನರ ಬಳಗದಿಂದ ಬಂದಿರುವಂತಹ ಪ್ರಮುಖ ಆರೋಪ ಮತ್ತು ದೂರು ಏನು ಅಂದರೆ ತಮ್ಮ ವ್ಯಾಪ್ತಿಯಲ್ಲಿರುವಂತಹ ಈಗ ಅವರು ನೇಮಕ ಮಾಡಿರುವಂತಹ ಪಕ್ಷದ ರಾಜ್ಯ ಘಟಕದಲ್ಲಿರುವಂತಹ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಆಡಳಿತ ಮಂಡಲ ಏನಿದೆ ಅದು ಸರಿಯಾದಂತಹ ಪ್ರಕ್ರಿಯೆಯನ್ನು ಮಾಡ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಅವರುಗಳನ್ನು ಬದಲಾಯಿಸಬೇಕು ಅಂತಿತ್ತು.
ಸೊ ಅದಕ್ಕೂ ಕೂಡ ಅವರು ಒಪ್ಪಿಗೆ ಸೂಚಿಸುವಂಥ ಸಾಧ್ಯತೆ ಇದೆ. ಹಾಗೇನಾದರೂ ಬದಲಾವಣೆ ಮಾಡಿಕೊಂಡಲ್ಲಿ ಭಿನ್ನ ಮತ್ತು ತಟಸ್ಥ ಬಣದ ಒಂದಷ್ಟು ಮಂದಿಗೆ ಅವಕಾಶವನ್ನು ಕೊಡುವ ಮುಖಾಂತರ ತಮ್ಮ ಆಪ್ತರಿಗೆ ಬೇರೆ ಜವಾಬ್ದಾರಿಯನ್ನು ಕೊಟ್ಟು ತಮ್ಮ ಜೊತೆಯಲ್ಲಿ ಕರ್ಕೊಂಡು ಹೋಗುವಂಥ ಯೋಚನೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಉಳಿದಂತೆ ಸಮುದಾಯವಾರು ಕ್ರೋಢೀಕರಣ ಲೆಕ್ಕಾಚಾರದಲ್ಲಿ ಆಯಾ ಸಮುದಾಯದ ನಾಯಕರನ್ನ ಮುನ್ನೆಲೆಗೆ ತಂದು ಅವರಿಗೆ ಅವಕಾಶವನ್ನು ಕೊಟ್ಟು ಅವರ ಜೊತೆಯಲ್ಲಿ ಪಕ್ಷ ನಡೆಸುವಂತಹ ಯೋಚನೆಯನ್ನು ಮಾಡ್ಕೊಂಡಿದ್ದಾರೆ. ಇವೆಲ್ಲವೂ ಕಾರ್ಯಗತಗೊಂಡು ಸಕ್ಸಸ್ಸನ್ನೇ ಕಂಡಲ್ಲಿ ಯಡಿಯೂರಪ್ಪನವರ ಮಾದರಿ ಯಡಿಯೂರಪ್ಪನವರು ಕೂಡ ಅಂದರೆ ವಿಜೇಂದ್ರ ಅವರು ಭವಿಷ್ಯದಲ್ಲಿ ಅತಿ ದೊಡ್ಡ ನಾಯಕನಾಗುವಂತಹ ಸಾಧ್ಯತೆಗಳಿದೆ ಅನ್ನೋದನ್ನು ಅವರ ಆಪ್ತ ವಲಯ ಹೇಳಿಕೊಟ್ಟಿದೆ. ಸೊ ಅದರಂತೆ ಅವರ ಹಿತೈಷಿಗಳ ಮಾರ್ಗದರ್ಶನದಲ್ಲಿ, ತಂದೆಯ ಮಾರ್ಗದರ್ಶನದಲ್ಲಿ ಇವೆಲ್ಲವನ್ನು ಪಡೆದುಕೊಂಡು ಒಗ್ಗಟ್ಟಾಗಿ ಹೋಗುವಂಥ ಯೋಚನೆಯನ್ನು ಅವರು ಮಾಡೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ನೋಡೋಣ ರಾಕೇಶ್ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ, ಅದೆಲ್ಲ ಪ್ಲಾನ್ಸ್ಗಳು ಹೆಂಗೆ ಎಕ್ಸಿಕ್ಯೂಟ್ ಆಗುತ್ತೆ ಅಂತ. ಈಗ JDSನ ಸುದ್ದಿಯತ್ತ ಗಮನ ಹರಿಸೋಣ. ಯಾಕಂದರೆ JDS ಇದೀಗ ಸಮನ್ವಯದ ಸಂಕಟಕ್ಕೆ ಸಿಲುಕಿ ಒದ್ದಾಡ್ತಾ ಇದೆ. ಬಿಜೆಪಿ ಮತ್ತು JDSನ ಮೈತ್ರಿಯ ಮಧ್ಯೆ ಸಾಕಷ್ಟು ರೀತಿಯ ಗುದ್ದಾಟಗಳು ನಡೀತಾ ಇದೆ. ಸಮನ್ವಯ ಸಮಿತಿ ರಚನೆ ಆದರೆ ಅವರಿಬ್ಬರ ಮಧ್ಯೆ ಒಂದು ಹೊಂದಾಣಿಕೆ ಬರುತ್ತೆ. ಏನೇ ತೀರ್ಮಾನಗಳಾದರೆ, ಏನೇ ಹೋರಾಟಗಳಾದರೆ, ಯಾವುದೇ ಒಂದು ಖಡಕ್ಕಾದ ಹೆಜ್ಜೆಯನ್ನು ಮುಂದಿಡಬೇಕು ಅಂತ ಹೇಳಿದರೆ ಇಬ್ಬರು ಒಟ್ಟಿಗೆ ಹೋಗ್ಲಿಕ್ಕೆ ಸಾಧ್ಯವಾಗುತ್ತೆ. ಈ ಸಮನ್ವಯದ ಸಂಕಟಕ್ಕೆ ಹೈಕಮಾಂಡ್ ಮದ್ದು ಕೊಡುತ್ತಾ? ಸಮನ್ವಯ ಕೊರತೆ ಹೈಕಮಾಂಡ್ ಜೊತೆಯನ್ನು ಚರ್ಚೆ ಮಾಡಲಿಕ್ಕೆ ತೀರ್ಮಾನವನ್ನು ಮಾಡ್ತಾ ಇದ್ದಾರೆ ದಳಪತಿಗಳು. ಒಂದು ಸಮನ್ವಯ ಸಮಿತಿ ರಚಿಸಲಿಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ HD ಕುಮಾರಸ್ವಾಮಿಯವರು. ಸರ್ಕಾರದ ವಿರುದ್ಧ ಏಕಾಂಗಿಯಾಗಿ ಹೋರಾಟ BJP ಮಾಡ್ತಾ ಇದೆ. ಇನ್ನೊಂದು ಕಡೆ JDS ಸಾಕಪ್ಪ ಸಾಕು ಕಾಂಗ್ರೆಸ್ ಸಹವಾಸ ಅಂತ ಹೇಳಿ ಜನರನ್ನು ಅವೇರ್ನೆಸ್ ಸೃಷ್ಟಿ ಮಾಡಲಿಕ್ಕೆ ಒಂದು ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಹೋರಾಟ ಆಗ್ತಾ ಇದೆ. JDS ಕಡೆಗಣನೆ ಆಗ್ತಾ ಇದೆಯಲ್ಲ, ಹೀಗಾಗಿ ದಳಪತಿಗಳು ಒಳಗೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಮನ್ವಯ ಸಮಿತಿ ರಚನೆಗೆ JDS ನಾಯಕರು ಆಗ್ರಹ ಮಾಡ್ತಾ ಇದ್ದಾರೆ. JDS ಕೋರ್ ಕಮಿಟಿ ಸಭೆಯಲ್ಲಿ ಒತ್ತಾಯ ಮಾಡಿದ್ದಾರೆ ಅಂತ ನಾಯಕರು. ಹೀಗಾಗಿ ನಾಯಕರ ಜೊತೆ ಚರ್ಚಿಸಿ ಬಗೆಹರಿಸ್ತೇವೆ ಅಂಥೇಳಿ ಕುಮಾರಸ್ವಾಮಿಯವರು ಹೇಳಿದ್ದಾರಂತೆ. ರಾಜ್ಯದ ಮೈತ್ರಿಯ ಗೊಂದಲದ ಬಗ್ಗೆ ವರದಿ ಪಡೆದಿದ್ದಾರಂತೆ BJP ಹೈಕಮಾಂಡ್. ಹೀಗಾಗಿ BJP ಹೈಕಮಾಂಡ್ ಯಾವ ರೀತಿ ಹೆಜ್ಜೆ ಇಡುತ್ತೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ LN ಸ್ವಾಮಿ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ, ವಿಶ್ಲೇಷಣೆಯನ್ನು ಕೂಡ ಮಾಡ್ತಾರೆ. ಗಮನಿಸ್ತಾ ಇದ್ದೀವಿ ಸ್ವಾಮಿ, ಮೂರು ರಾಜಕೀಯ ಪಕ್ಷಗಳ ಒಂದು ರೀತಿ ಹೋರಾಟ ಹೆಂಗಿದೆ, ಬೆಲೆ ಏರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂರು ರಾಜಕೀಯ ಪಕ್ಷಗಳು ಹೋರಾಟ ಮಾಡ್ತಾ ಇದ್ದಾವೆ. ಅಟ್ಲೀಸ್ಟ್ ಕಾಂಗ್ರೆಸ್ ಒಂದು ಕಡೆ ಹೋರಾಟ ಮಾಡಿದರೆ BJP JDS ಮತ್ತೊಂದು ಕಡೆ ಹೋರಾಟ ಮಾಡಬೇಕಾಗಿತ್ತು. ಬಟ್ ಇಲ್ಲಿ ಏನೋ ಒಂದು ಕಡೆ ವ್ಯತ್ಯಾಸಗಳು ಕಾಣಿಸ್ತಾ ಇದ್ದಾವೆ. ಸಮನ್ವಯ ಸಮಿತಿ ರಚನೆಯ ವಿಚಾರ ಎಷ್ಟರ ಮಟ್ಟಿಗೆ ಸೀರಿಯಸ್ ಆಗಿದ್ದಾರೆ ಅನ್ನೋದು ಕೂಡ ಬೇಕಾಗುತ್ತೆ. ಸಮನ್ವಯ ಸಮಿತಿಯೇ ಮದ್ದು ಅನ್ನೋದಾದರೆ ಹೈಕಮಾಂಡ್ ಯಾಕೆ ಮೊದಲೇ ತೀರ್ಮಾನ ಮಾಡಲಿಲ್ಲ ಅನ್ನೋದು ಕೂಡ ಯೋಚನೆ ಮಾಡಬೇಕಾಗತ್ತೆ. ಖಂಡಿತ ದಶರಥ, BJP ಹಾಗೂ JDS ಮೈತ್ರಿ ಬಳಿಕ ಸಾಕಷ್ಟು ಪಕ್ಷದಲ್ಲಿ ಅಸಮಾಧಾನ ಹೊರ ಬಂದಿತ್ತು. ಆ ಬಳಿಕ ಒಂದಿಷ್ಟು ತೀರ್ಮಾನಗಳನ್ನು ತೆಗೆದುಕೊಂಡ ಬಳಿಕ ಮೈತ್ರಿ ಅನಿವಾರ್ಯತೆ ಎಂಬ ವಿಚಾರವನ್ನು ಇಟ್ಕೊಂಡು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾವು ಹೋರಾಟ ಮಾಡೋದಕ್ಕೆ ಮೈತ್ರಿ ಅನಿವಾರ್ಯತೆ ಎಂಬ ವಿಚಾರವನ್ನು ಮಾಡಿದರು. ಆದರೆ ಕೆಲ ದಿನಗಳವರೆಗೂ ಕೂಡ ಮೈತ್ರಿ ತುಂಬ ಶಕ್ತಿ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡಿತ್ತು. ಆದರೆ ಇತ್ತೀಚಿನ ಹೋರಾಟಗಳಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡೋಕ್ಕೆ ನಿಂತಿರುವಂತಹ ವಿಪಕ್ಷಗಳು ಅಂದರೆ JDS ಹಾಗೂ BJPಯಲ್ಲಿ ಏನು ಅಸಮಾಧಾನ ಉಂಟಾಗಿರೋದು ಈಗ ಸ್ಪಷ್ಟ ಆಗಿರುವಂಥದ್ದು. ಮೈತ್ರಿಯನ್ನು ಹೊರತುಪಡಿಸಿ BJP ಏಕಾಂಗಿ ಹೋರಾಟಕ್ಕೆ ಇಳಿತಿದೆ. ಅದಕ್ಕೆ ಟಕ್ಕರ್ ಕೊಡುವಂತೆ JDS ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಇಳಿದಿರುವಂಥದ್ದು. ಒಂದು ಕಡೆ ದರ ಏರಿಕೆಯ ವಿರುದ್ಧ ಜನಾಕ್ರೋಶ ಹೋರಾಟವನ್ನು BJP ಮಾಡ್ತಾ ಇದ್ರೆ, ಮತ್ತೊಂದು ಕಡೆ JDS ನಾಯಕರು ಈಗ ಪೋಸ್ಟರ್ ಅಭಿಯಾನವನ್ನು ಮಾಡ್ತಾ ಇರೋಂಥದ್ದು. ಅದಕ್ಕೂ ಮೊದಲು ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಯಕರಲ್ಲಿ ಹೆಚ್ಚು ಅಸಮಾಧಾನ ಆಗಿರೋದು ಸ್ಪಷ್ಟವಾಗಿರೋಂಥದ್ದು. BJP ನಾಯಕರು ಯಾಕೆ ಯಾವ ನಿರ್ಧಾರದಿಂದ ಯಾವುದಕ್ಕಾಗಿ ಈ ನಿರ್ಧಾರವನ್ನು ತೆಗೆದುಕೊಂಡ್ರು ಅನ್ನೋದು JDS ನಾಯಕರು ಮತ್ತೆ ಪ್ರಶ್ನೆ ಮಾಡ್ತಾ ಇರೋಂಥದ್ದು. ಜೊತೆಗೆ ಈಗಾಗಲೇ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲೂ ಕೂಡ ಎಲ್ಲ ಶಾಸಕರು ಇದೇ ವಿಚಾರನ ಇಟ್ಕೊಂಡು ಅಸಮಾಧಾನ ಹೊರಗೆ ಹಾಕಿದ್ದಾರೆ. ಹಾಗಾಗಿ ಮುಂದೇನು ಮಾಡಬೇಕು ಅನ್ನೋದು ಈಗ ನಾಯಕರ ಮುಂದಿರುವಂಥದ್ದು ತೀರ್ಮಾನ. ಈಗಾಗಲೇ ಸಮನ್ವಯ ಸಮಿತಿ ಆಗಬೇಕು ಅನ್ನೋದು ಎರಡೂ ಪಕ್ಷದ ನಾಯಕರ ಆಗ್ರಹ. ಒಂದು ಕಡೆ JDS ನಾಯಕರು ಹೇಳ್ತಾರೆ ಸಮನ್ವಯ ಸಮಿತಿ ಮಾಡಬೇಕು, ಏಕೆಂದರೆ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕು ಅನ್ನೋದು ನಾವು ಮೈತ್ರಿ ಮಾಡ್ಕೊಂಡಿದ್ದೀವಿ, ಸರ್ಕಾರ ಕಾಂಗ್ರೆಸ್ ವಿರುದ್ಧ ನಿಂತ್ಕೋಬೇಕು ಅನ್ನೋದು ನಮ್ಮ ಧ್ಯೇಯ. ಹಾಗಾಗಿ ಹೋರಾಟಗಳಲ್ಲಿ ವಿಭಿನ್ನ ಆದರೆ ಮೈತ್ರಿಯ ಬಗ್ಗೆ ಸಾಕಷ್ಟು ಅನುಮಾನಗಳು ಚರ್ಚೆ ಆಗ್ತವೆ. ಇದು ಕಾಂಗ್ರೆಸ್ ನಾಯಕರಿಗೆ ಅಸ್ತ್ರ ಸಿಕ್ತಂಗಾಗುತ್ತೆ. ಹಾಗಾಗಿ ನಮ್ಮ ಭಿನ್ನಾಭಿಪ್ರಾಯಗಳನ್ನು ತೆರೆಯ ಮೇಲೆ ಬಿಡಬಾರ್ದು ಎಂಬ ಲೆಕ್ಕಾಚಾರವನ್ನು ಹಾಕಿಕೊಂಡಿರುವಂಥದ್ದು. ಹಾಗಾಗಿ ಈಗ
ಮುಂದೆ ಏನು ಮಾಡಬೇಕು ಅಂದರೆ ಮೈತ್ರಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಒಂದು ಅಸಮಾಧಾನಕ್ಕೆ ಬ್ರೇಕ್ ಹಾಕಬೇಕು ಅನ್ನೋದು ಈಗ ನಾಯಕರ ಮುಂದಿರುವಂಥ ಒಂದು ದೊಡ್ಡ ಪ್ರಶ್ನೆ. ಇದು ಈಗ ಹೈಕಮಾಂಡ್ ಅಂಗಳಕ್ಕೂ ಹೆಜ್ಜೆ ಇಟ್ಟಿರುವಂಥದ್ದು. ಅಂದರೆ ರಾಜ್ಯ ಮೈತ್ರಿಗೆ ಸಂಬಂಧಪಟ್ಟಂತೆ BJP ಹಾಗೂ JDS ನಾಯಕರ ನಡುವೆ ಅಸಮಾಧಾನ ಉಂಟಾಗೋದಕ್ಕೆ ಕಾರಣ ಏನು ಎಂಬ ವರದಿಯನ್ನು ಈಗಾಗಲೇ BJP ಹೈಕಮಾಂಡ್ ನಾಯಕರು ಪಡೆದಿದ್ದಾರೆ ಎಂಬ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರೋಂಥದ್ದು. ಹಾಗಾಗಿ ಮುಂದೆ ಯಾವ ರೀತಿ ಒಂದು ಕ್ರಮವನ್ನು ಕೈಗೊಳ್ಳಬೇಕು, ಸಮನ್ವಯ ಸಲಹಾ ಸಮಿತಿಯನ್ನು ರಚನೆ ಮಾಡಬೇಕಾ, ಯಾವ ರೀತಿ ಹೊಂದಾಣಿಕೆಗೆ ಇನ್ನಷ್ಟು ನಾವು ವೇದಿಕೆಯನ್ನು ಕಲ್ಪಿಸಿಕೊಡಬೇಕು ಅನ್ನೋದು ಈಗ ಹೈಕಮಾಂಡ್ ನಾಯಕರ ಮುಂದೆ ಇರೋಂಥದ್ದು. ಜೊತೆಗೆ JDS ನಾಯಕರ ಅಸಮಾಧಾನ ಆಕ್ರೋಶಕ್ಕೂ ಕುಮಾರಸ್ವಾಮಿ ಅವರು ಹೇಳಿರುವಂಥದ್ದು, ಅಂದರೆ ನಾನು ಈ ಬಗ್ಗೆ BJP ಹೈಕಮಾಂಡ್ ನಾಯಕರ ಜೊತೆ ಮಾತಾಡ್ತೀನಿ, ಸಾಧ್ಯವಾದರೆ ಮುಂದಿನ ವಾರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನು ನಾಯಕರಿಗೆ ಕೊಡ್ತೀನಿ ಅನ್ನೋದು ಸ್ಪಷ್ಟನೆಯನ್ನು ತಮ್ಮ ಪಕ್ಷದ ನಾಯಕರಿಗೆ ಕೊಟ್ಟಿರುವಂಥದ್ದು. ಹಾಗಾಗಿ ಒಂದು ಕಡೆ ಪಕ್ಷದಲ್ಲಿ ಉಂಟಾಗಿರುವಂಥ ಅಂದರೆ ಮೈತ್ರಿಯಲ್ಲಿ ಉಂಟಾಗಿರುವಂಥ ಅಸಮಾಧಾನಕ್ಕೆ ಬ್ರೇಕ್ ಹಾಕೋದು, ಜೊತೆಗೆ ಎರಡನ್ನೂ ಸಮನ್ವಯವಾಗಿ ತೆಗೆದುಕೊಂಡು ಹೋಗಬೇಕು. ಅಂದರೆ ಒಂದು ಕಡೆ ಸಮನ್ವಯ ಸಲಹಾ ಸಮಿತಿ ಆಗಬೇಕು, ಮತ್ತೊಂದು ಕಡೆ ಎರಡೂ ಪಕ್ಷದ ನಾಯಕರನ್ನ ಸಮನ್ವಯತೆಯಿಂದ ಕಾಪಾಡಿಕೊಳ್ಬೇಕು. ಯಾಕೆಂದ್ರೆ ಕೇಂದ್ರ ಸರ್ಕಾರದಲ್ಲಿ ಹುದ್ದೆಯನ್ನು ಪಡೆದಿದ್ದಾರೆ, ಕೇಂದ್ರ ಸರ್ಕಾರದ ಒಂದು ಅತ್ಯುತ್ತಮ ಕ್ಯಾಬಿನೆಟ್ನಲ್ಲಿ ಇದ್ದಾರೆ. ಹಾಗಾಗಿ ಕುಮಾರಸ್ವಾಮಿಯವರು ಕೂಡ ಎಲ್ಲದಕ್ಕೂ ಒಂದು ಹೊಣೆ ಆಗಬೇಕಾಗುತ್ತೆ, ಅವರ ಮೇಲೆ ಜವಾಬ್ದಾರಿ ಇದೆ, ಎಲ್ಲವನ್ನೂ ಸರಿಪಡಿಸ್ಕೊಂಡು ಹೋಗಬೇಕಾದಂಥ ಒಂದು ಜವಾಬ್ದಾರಿ ಇರೋದ್ರಿಂದ ಮೈತ್ರಿಗೆ ಸಂಬಂಧಪಟ್ಟಂತೆ ಅಪಸ್ವರ ಎದ್ದೇಳಬಾರ್ದು, ಅಪಸ್ವರ ಆಗಬಾರ್ದು ಎನ್ನುವ ವಿಚಾರದಿಂದ ಎಲ್ಲದಕ್ಕೂ ಬ್ರೇಕ್ ಹಾಕೋದಕ್ಕೆ ಈಗ JDS ನಾಯಕರು ಮುಂದಾಗಿರುವಂಥದ್ದು. ಥ್ಯಾಂಕ್ ಯು ಸ್ವಾಮಿ ನಿಮ್ಮೆಲ್ಲ ಮಾಹಿತಿಗೆ. ಇದೀಗ ಕಾಂಗ್ರೆಸ್ BJP ಮಧ್ಯೆ ಜಟಾಪಟಿ ನಡೀತಾ ಇರೋದನ್ನ ಅನೇಕ ಅಂಶಗಳಲ್ಲಿ ನೋಡ್ತಾ ಇದ್ದೀವಿ.